ಏನೇ ಪುಟ್ಟಿ ಇವತ್ತು ಇಷ್ಟೊಂದು ಸೈಲೆಂಟ್ ಆಗಿ ಹೋಯ್ತಾ ಇದೆಯಾ? ನೀನ್ ಸೈಲೆಂಟ್ ಆಗೋ ಹುಡುಗಿನಿ ಅಲ್ವಲ್ಲ, ಏನ್ ಅಂತ ಸೈಲೆಂಟ್ ಆಗಿ ಹೋಯ್ತಿದ್ಯಲ್ಲ? ಏನ್ ಸಮಾಚಾರ? ಬಿತ್ತಂದ್ ನಿಮ್ಮ ಅಮ್ಮನ್ ತಗಿಯಟು ನನ್ನ ಮಾತ್ರಲ್ಲ ಯಾರ ಹತ್ರನೂ. ಏ ಬಾರೆ ಪುಟ್ಟಿ ಬಾರೆ, ಯಾಕೆ ಹಂಗೆ ಹೋಯ್ತಾ ಇದೀಯಾ ಮಾತಾಡಿಸ್ತಿದ್ದಂಗೆ? ಬಾಯಿಲಿ ನಮ್ಮ ಮನೆಗೆ ಜಾಮೂನ್ ಮಾಡಿದ್ದೆ. ಜಾಮೂನು? ಐ ಜಾಮೂನ್ ಜಾಮೂನ್. ಹೇಳಮ್ಮ, ಯಾಕೆ ಸುಮ್ಮನೆ ಹೋಯ್ತಾ ಇದೆಯಾ? ನಾನೇ ನಿಮ್ಮ ಅಮ್ಮಂಗೆ ಹೇಳಲ್ಲ, ಹೇಳು ಏನು ಅಂತ ಹೇಳ್ಬಿಟ್ಟು. ಇಲ್ಲ, ನೀವು ಅಮ್ಮಂಗೆ ಹೇಳ್ತೀರಾ, ಎಲ್ಲ ಹೋಗ್ಬಿಟ್ಟು ಹೇಳ್ತೀರಾ ಅಮ್ಮಂಗೆ. ಅಮ್ಮ ನನ್ನ ಹೊಡಿತದೆ. ಇಲ್ಲ ಹೇಳೆ, ಊರಾಗಿರೋ ವಿಷಯ ಎಲ್ಲ ನಿನ್ನಿಂದನೇ ನೀ ನಮಗೆ ಗೊತ್ತಾಗೋದು. ನೀನೇ ಏನು ಹೇಳಿಲ್ಲ ಅಂತಾರೆ ನಮ್ಗೆ ಹೆಂಗ್ ಗೊತ್ತಾಯ್ತದೆ? ಹೇಳು ಏನ್ ವಿಷಯ ಅಂತ ಹೇಳ್ಬಿಟ್ಟು. ಅದು ಅದು ಮತ್ತೆ ನಾನು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ಬೇಕು. ಕೇಳೆ. ಅಚ್ಚು ಅಣ್ಣನು ಮಹಕ್ಕ ಹನಿಮೂನ್ಗೆ ಹೋಗೋಣ 1 ಅವರ್ಗೆ ಅಂತ ಹೇಳ್ತಾ ಇದ್ರು. ಹನಿಮೂನ್ ಅಂದ್ರೆ ಏನು? 1 ಅವರ್ ಹೆಂಗಿರ್ತದೆ? ಹನಿಮೂನ್ ಅದು ಅದು ಟ್ರಿಪ್ ಹೋಗೋದು ಅಷ್ಟೇನೆ. ಅದು ಅಷ್ಟೇನೆ. ನೀನಾಗೆಲ್ಲ ಕೇಳೋಕೆ ಹೋಗ್ಬಾರ್ದು ಪುಟ್ಟಿ. ಎಲ್ಲನೂ ಏನು ಎತ್ತ ಅಂತ ಹೇಳ್ಬಿಟ್ಟು. ನೀನೆ ತಾನೇ ಕೇಳು ಅಂತ ಹೇಳಿದ್ವಾ? ಏನೋ ಹೇಳು ಅಂತ ಹೇಳ್ದೆ, ಅವರಿಬ್ರು ಮಾತಾಡ್ತಾ ಇದ್ರು. ಅದಕ್ಕೆ ನೀನು ಅಮ್ಮ ಹೇಳ್ತು, ಯಾರ ಹತ್ರನೂ ಏನು ಪ್ರಶ್ನೆ ಕೇಳಬಾರ್ದು ಪುಟ್ಟಿ ಅಂತ. ಅದಕ್ಕೆ ನಾನು ಯಾರ ಹತ್ರನೂ ಏನು ಪ್ರಶ್ನೆ ಕೇಳೋದೇ ಇಲ್ಲ, ಸುಮ್ಕೆ ಇದ್ನಾ. ಅದಕ್ಕೆ ನೀನ್ ಕೇಳ್ದ ಕೇಳು ಅಂತ ನೀನ್ ಕೇಳ್ದೆ ಅಷ್ಟೇ. ಹೇಳು ಏನಿವಾಗ ಹನಿಮೂನು ಅಂತಂದ್ರೆ? ನಿಮ್ಮಮ್ಮ ಸರಿಯಾಗಿ ಹೇಳೈತೆ ಪುಟ್ಟಿ, ಯಾರ ಹತ್ರ ಏನು ಕೇಳಬಾರ್ದಮ್ಮ ಪುಟ್ಟಿ. ನೀನು ಸುಮ್ಮನೆ ಹೋಗ್ಬೇಕು, ಸುಮ್ಮನೆ ಬರಬೇಕು ಅಷ್ಟೇನೆ. ಆದ್ರೆ ನಮ್ ಟೀಚರ್ ಹೇಳವ್ರೆ, ನಿಮ್ಗೆ ಏನ್ ಡೌಟ್ ಬಂದ್ರು ಪ್ರಶ್ನೆ ಕೇಳಿ ತಿಳ್ಕೋಬೇಕಪ್ಪ. ಪ್ರಶ್ನೆ ಕೇಳಿ ತಿಳ್ಕೊಳ್ಳಿಲ್ಲ ಅಂತಂದ್ರೆ ಕಷ್ಟ ಆಯ್ತದೆ ಅಂತ ಹೇಳ್ಬಿಟ್ಟು ಹೇಳವ್ರೆ. ಏನಾದ್ರೂ ಪ್ರಶ್ನೆ ಕೇಳಿ ತಿಳ್ಕೋಬೇಕು. ನಾನು ಅದಕ್ಕೆ ಪ್ರಶ್ನೆ ಕೇಳಿ ತಿಳ್ಕೊತೀನಿ. ನಾನು ನಿಮ್ ಟೀಚರ್ ಎಲ್ಲ ಅಲ್ವಾ? ಹೋಗಮ್ಮ ಹೋಗು, ಯಾರನ್ನ ಬ್ಯಾರನ್ನ ಕೇಳಿವಂತೆ. ಜಾಮೂನ್ ಕೊಡು, ಹೋಯ್ತೀನಿ. ಬಾ ಬಾ ಬಾ, ಕೊಡ್ತೀನಿ ಬಾ. A² B² A+B ಹೋಲ್ ಸ್ಕ್ವೇರ್. ಲೇ ಹುಡುಗಿ, ನಿಮ್ಮ ಅಮ್ಮ ಐತೇನೆ ಮನೆಗೆ? ಇಲ್ಲ, ಮನೆಗಿಲ್ಲ. ಎಲ್ಲೈತೆ? ಪಾರಕ್ಕನ್ ಮಂತಕ್ಕೆ ಹೋಗೈತೇನೋ, ಅಲ್ಲೇ ಹೋಗ್ಬಿಟ್ಟು ನೋಡ್ಕೊಬಿಟ್ಟು ಬರ್ತೀನಿ. ಇಲ್ಲ ಅಮ್ಮ, ಅಲ್ಲೂ ಹೋಗಿಲ್ಲ. ಅಲ್ಲೂ ಇಲ್ಲ, ಅಮ್ಮ ಹೊರಟಕ್ಕೆನ ಹೋಗೈತೆ. ಹೌದೇ? ಸರಿ ಹೇಳು. ಹೋಗ್ಬಿಟ್ಟು ಪಾರಕ್ಕನ್ ಮನೆಗೆ ಹೋಗ್ಬಿಟ್ಟು ಅದಾಗ ಮಾತಾಡ್ಸ್ಕೊಬಿಟ್ಟು ಬರ್ತೀನಿ. ಹೊಸ್ದಾಗ ಮದುವೆ ಆಗಿರೋ ಗಂಡು ಹೆಣ್ಣ. ಇಲ್ಲ ಜಿ, ಇಲ್ಲ. ಅವರು ಹನಿಮೂನ್ ಹೋಯ್ತಾವ್ರಂತೆ. ಹನಿಮೂನ್ ಹೋಯ್ತಾವ್ರಂತೆ? ಯಾರೇ ಹೇಳಿದ್ ನಿನ್ಗೆ? ನಾನೇನು ನೀ ಕೇಳಿದಕ್ಕೆ ನಾನು ಹೇಳದ್ನಪ್ಪ, ನಮ್ಮ ಅಮ್ಮಂಗೆ ಏನು ಹೇಳ್ಬಾರ್ದು. ಅದೇ ಹನಿಮೂನ್ಗೆ 1 ಅವರ್ ಹೋಯ್ತಾವ್ರಂತೆ. ಅಜ್ಜಿ ಹಂಗಂದ್ರೆ ಏನಜ್ಜಿ ಹನಿಮೂನು ಅಂತಂದ್ರೆ? ಹನಿ ಅಂತಂದ್ರೆ ಜೇನು ಅಲ್ವೇನಜ್ಜಿ? ಜೇನು ಚಂದ್ರ ಅಂದ್ರೆ ಏನಜ್ಜಿ? ಹನಿ ಅಂದ್ರೆ ಹೇಳಜ್ಜಿ, ಏನಂತ ತಿನ್ನಕ್ ಹೋಯ್ತಾರನಜ್ಜಿ? ಹೇಳಜ್ಜಿ. ಅಮ್ಮಯ್ಯ, ನಮ್ಗೇನು ಗೊತ್ತಾಯ್ತದಮ್ಮ ಇಂಗ್ಲೀಷ್ ಎಲ್ಲನೂ? ನಿನ್ನಷ್ಟೇ ನಾವು ಓದಿದೀವ ಮಾಡಿದೀವ ಹೇಳು, ನಮ್ಗೇನು ಗೊತ್ತಾಯ್ತದೆ ಇಂಗ್ಲೀಷ್ ಎಲ್ಲನೂ? ಹಂಗೆಲ್ಲ ಚಿಕ್ಕ ಹುಡುಗರು ಹಂಗೆಲ್ಲ ಏನೇನೋ ಪ್ರಶ್ನೆಗಳನ್ನ ಕೇಳಬಾರ್ದು. ಓದಬೇಕು, ಬರೀಬೇಕು, ಮನಿಕಬೇಕು ಅಷ್ಟೇನೆ. ನಿಮ್ಮ ಅಮ್ಮನೆಲ್ಲ ಸರಿಯಾಗಿ ಒದೆ ಕೊಡ್ತಂತೆ, ಇನ್ನೂ ಬುದ್ಧಿ ಬರಲಿಲ್ವಾ ನಿನಗೆ? ಹೋಗೋಗು, ಓದ್ಕೋವಾಗ ಸುಮ್ಕೇನೆ. ನೀನ್ ಅಲ್ವೇನಜ್ಜಿ ಕೇಳು ಅಂತ ಹೇಳಿದ್ದು? ನೀನ್ ಕೇಳು ಅಂದ್ರೆ ನಾನು ಕೇಳ್ದೆ, ನಂದೇನ್ ತೆಪ್ಪೈತೆ? ಏನು ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳ್ಬೇಕಮ್ಮ. ಏನೆಲ್ಲ ಸೇರ್ಕಡೆ ಏನ್ ಬರ್ತಾ ಇದ್ದೀರಾ ನೀವು? ಅಂಕಲ್, ನಿಮ್ಗೆ ಇಂಗ್ಲಿಷ್ ಬರುತ್ತಾ? ಇಂಗ್ಲೀಷ್ ಅರ್ಧ ಕುಡಿದು ಬಿಟ್ಟಿದ್ದೀನಿ. ಇಂಗ್ಲೀಷಾಗಿ ಎತ್ತಿದ ಕೈ ನಾನು. ಏನ್ ಅನ್ಕೊಬಿಟ್ಟಿದ್ಯಾ ನನ್ನ? ಏನ್ ಪ್ರಶ್ನೆ ಕೇಳಿದ್ರು ಉತ್ತರ ಪಟ. ಎ ಫಾರ್ ಆಪಲ್, ಬಿ ಫಾರ್ ಬನಾನಾ, ಸಿ ಫಾರ್ ಕ್ಯಾರೆಟ್, ಡಿ ಫಾರ್ ಡಾಗ್, ಆಮೇಲೆ ABCD, ಇ ಫಾರ್ ಎಲೆ, ಎಫ್ ಫಾರ್ ಫ್ಯಾನು, ಜಿ ಫಾರ್ ಗಾಡು. ಏ ಪುಟಿ, ಸುಮ್ಕೆ ಬಾಯಿಲಿ, ಹೋಗೋಣ. ಅಂಕಲ್, ಈಗ ಹೇಳಿ, ಹನಿಮೂನು ಅಂದ್ರೆ ಏನು? ಹನಿಮೂನು ನೀವೇ ಹೇಳಿದ್ರಲ್ಲ ಇಂಗ್ಲಿಷಾಗ ಎಲ್ಲಾನು. ಎಲ್ಲ ಸಂದಕ್ಕೆ ಹೇಳ್ತೀನಿ, ಪಟ ಅಂತ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಹೇಳಿವಾಗ ಹೇಳು. ಇಲ್ಲ, ನಿಂಗೆ ಇಂಗ್ಲಿಷ್ ಬರಕ್ಕಿಲ್ಲ, ನಂಗೆ ಗೊತ್ತು, ಹೇಳು ಅಂಕಲ್ ಈಗ. ಇದೇನಪ್ಪ ಇದು? ಈಗೇನಾರ ಇವಳಿಗೆ ಹೇಳಲಿಲ್ಲ ಅಂತ ಹೇಳಿದ್ರೆ ಅಷ್ಟೇ ನಿನಗೆ ಕತೆ ಮುಗಿದೋಯ್ತು. ನಂದು ಇಂಗ್ಲೀಷ್ ಬರೋಕ್ಕಿಲ್ಲ ಅಂತ ಊರು ತುಂಬ ಹೇಳ್ಕೊಬಿಟ್ಬೋತ್ತಳಲ್ಲ. ಕುಡಿದ್ರೆ ನಸೆ ಎಲ್ಲ ಒಂದು ಕಿತ ಹಿಂಗೆ ಇಳಿಸ್ಬಿಟ್ಲಲ್ಲ ಈ ಹುಡುಗಿ. ಅದಕ್ಕೆ ಹೇಳೋದು ಹುಡುಗಿತಾಗ ಮಾತಾಡಬಾರ್ದು, ಡೇಂಜರು ಅಂತ. ಏನೋ ನಂಗೆ ಗೊತ್ತಿಲ್ಲ ಅಂತ ಅನ್ಕೊಬಿಟ್ಟ. ನಂಗೆ ಎಲ್ಲ ವಿಚಾರನೂ ಗೊತ್ತು. ನಿಮ್ಗೆ ಇಂಗ್ಲೀಷಾಗ ಹೇಳ್ಕೊಟ್ಟಿಲ್ವಾ? ಏನು ಅಂತ ಹೇಳ್ಬಿಟ್ಟು ಇವಾಗ ಹನಿಮೂನು ಹೋಗೋಣ 1 ಅವರ್ ಅಂದ್ರೆ ಏನಪ್ಪ ಹೇಳಪ್ಪ ನೀನು? ಮೂನು ಅಂದ್ರೆ ಚಂದ್ರನ ಲೋಕಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಏನು ಚಂದ್ರನ್ ತಕ ಹೋಯ್ತಾವ್ರ? ನಾನು ಹೋಯ್ತೀನಿ ಅಂದ್ರೆ ಬ್ಯಾಡ ಅಂತಾರಲ್ಲ ಎಲ್ರೂನು. ಚಂದ್ರನ್ ಲೋಕಕ್ಕೆ ನಾನು ಚಂದ್ರನ್ ನೋಡ್ಬೇಕು. ಅದೆಲ್ಲ ಸುಮ್ಕೆ ಹೋಗಕ್ ಹಾಕಿಲ್ಲ ಕಣಮ್ಮ. ನೀ ದೊಡ್ಡ
ದೊಡ್ಡೋಳಾಗಬೇಕು, ನಿನಗೂ ಮದುವೆ ಆಗಬೇಕು, ಮದುವೆ ಆದ್ಮೇಲೆ ನೀನು ಚಂದ್ರಲೋಕಕ್ಕೆ ಹೋಗ್ಬೇಕು. ಈಗಲೇ ಚಂದ್ರಲೋಕಕ್ಕೆಲ್ಲ ಹೋಗೋಕ್ಕಾಗಲ್ಲ, ಬಿಟ್ಕೊಳಕ್ಕಿಲ್ಲ. ಚಂದ್ರಲೋಕದಾಗೆಲ್ಲ ನಾನು ಬಿಟ್ಕೊಳಕ್ಕಿಲ್ಲ ಸುಮ್ಮನೆ ಹಂಗೆ. ನೀನು ತಾಳಿ ಕಟ್ಟಿಸ್ಕ ಆಮೇಕಿಂದ ಹೋಗು. ಅಮ್ಮ ಅಮ್ಮ ದಿನ ನನ್ನ ಕೆಳಗಡೆಯಿಂದನೇ ತೋರಿಸ್ತೆ ಚಂದ್ರನ. ಆದ್ರೆ ಹಚ್ಚು ಅಣ್ಣ ಮಹಾಕ್ಕ ಇಬ್ರುನು ಅಲ್ಲಿಗೆ ಹೋಗ್ತಾವ್ರೆ. ನನ್ನೂ ಕರ್ಕೊಂಡು ಹೋಗ್ರಿ ಅಂದ್ರೆ ಒಬ್ರು ಕರ್ಕೊಂಡು ಹೋಗಿಲ್ಲ, ಯಾರಿಗೂ ಗೊತ್ತೇ ಇಲ್ಲ. ನೀವೇ ಬುದ್ವಂದ್ರು ನಮ್ಮ ಹಳ್ಳಿನಾಗೆ, ಅದಕ್ಕೆ ನೀವೆಲ್ಲ ಸರಿಯಾಗಿ ಹೇಳಿದ್ರಿ. ನಾನು ಹೋಗ್ತೀನಿ, ನಮ್ಮ ಅಮ್ಮನ ಕೇಳ್ತೀನಿ. ಕೇಳು ಯಪ್ಪ, ಏನಿಲ್ಲ ಇವನ ಒಂದು ತಿರ್ಗೋ ಮುರ್ಗ ಮಾಡಿಸ್ಬಿಟ್ಟೆ. ಈಗಿನ ಕಾಲದ ಮಕ್ಕಳು ಪ್ರಶ್ನೆ ಕೇಳೋವು ಹೆಂಗಿರ್ತವೆ ಅಂದರೆ ತಲೆಗೆ ಮೆಟ್ಟು ಕೇಳ್ತವೆ. ಇವ್ರ ಮುಂದೆ ಏನು ಮಾತಾಡೋಕ್ಕೆ ಆಗಕ್ಕಿಲ್ಲ ಕಣಕ್ಕ. ಅದ್ರಾಗೂ ಈ ಹುಡುಗಿ ಮುಂದೆ ಅಂತೂ ಮೊದಲೇ ಆಗೋದೇ ಇಲ್ಲ. ನನಗಂತೂ ತಲೆನೋವು ಈ ಹುಡುಗಿ ಮುಂದೆ ಮಾತಾಡೋಕ್ಕೆ. ಯಪ್ಪ ಶಿವನೇ, ಸಾಕು ಸಾಕು ಹೋಯ್ತೀನಿ. ಕುಡ್ದಿರೋದಿಲ್ಲ ಹಂಗೆ ನಸೆ ಎಲ್ಲ ಇಳಿದು ಹೋಗ್ಬಿಡ್ತು. ಏನು ಪ್ರಶ್ನೆಗಳು ಕೇಳ್ತಾರೆ ಕಣಕ್ಕ ಇವೆಲ್ಲನೂ. ಯಪ್ಪ ಈ ಹುಡುಗರ ಮುಂದೆ ಏನು ಮಾತಾಡೋಕ್ಕಾಗಿಲ್ಲ ಬಿಡು. ಹಿಂಗಿದ್ರೆ ನಮ್ಮ ಮಕ್ಕಳನ್ನ ಬೆಳ್ಸಕ್ಕಾಗದೆ ಯಪ್ಪ. ಯಾಕೆ ಪುಟ್ಟಿ? ಅಪ್ಪ ನನಗೂ ಮದುವೆ ಮಾಡಿ ಚಂದ್ರಲೋಕಕ್ಕೆ ಕಳ್ಸಪ್ಪ. ನನ್ನನ್ನು ಚಂದ್ರ ನೋಡಕ್ ಹೋಗ್ತೀನಿ ಕಣಪ್ಪ. ನಾನುನುವೆ ಶುರು ಆಯ್ತು. ನಿಮ್ಮ ಅಮ್ಮಂಗೆ ಹೇಳಿ 4 ಬಾರಿಸ್ಬಿಡ್ತೀನಿ ಅಷ್ಟೇನೆ. ನಿಮ್ಮಮ್ಮ ಸರಿಯಾಗಿ ಮಾಡ್ತಾಳೆ. ಸರಿಯಾಗಿ 4 ಬಾರಿಸು ಅಂತಾನೆ ಹೇಳ್ಬೇಕು. ಇಲ್ಲಪ್ಪ, ಎಲ್ರು ಹೋಯ್ತಾರ ಚಂದ್ರನ್ ತಕ್. ನಾನು ಹೋಯ್ತೀನಿ ಕಣಪ್ಪ. ಅಜ್ಜು ಅಣ್ಣ ಮಹಾಕ್ಕ ಎಲ್ರೂನು ಹೋಗ್ದವ್ರೆ ಕಣಪ್ಪ. ನಾನು ಬರ್ತೀನಿ ಕಣಪ್ಪ. ನಾನು ಬರ್ತೀನಿ ಪ್ಲೀಸ್ ಕಣಪ್ಪ. ಯಾರಮ್ಮಿ ನಿಂಗೆ ಹೇಳಿದ್ದು ಚಂದ್ರಲೋಕಕ್ಕೆ ಹೋಯ್ತವ್ರೆ ಅಂತ ಹೇಳ್ಬಿಟ್ಟು? ಯಾರು ನಿಂಗೆ ಹೇಳಿದ್ದು? ಕೃಷ್ಣ ಅಂಕಲ್ ಹೇಳಿದ್ ನನಗೆ ಚಂದ್ರಲೋಕಕ್ಕೆ ಹೋಯ್ತವ್ರೆ ಅಂತ. ಅಪ್ಪ ನನ್ನ ಕಳ್ಸಪ್ಪ. 2 ರೂಪಾಯಿ ಕೊಡ್ತೀನಿ ಕಣಪ್ಪ. ತಿನ್ನಕ್ ಕೊಟ್ಟಿದ್ದಲ್ಲ ಅದ್ ನಿಂಗೆ ವಾಪಸ್ ಕೊಡ್ತೀನಿ ಕಣಪ್ಪ. ನನ್ನ ಕಳ್ಸ್ಕೊಡಪ್ಪ. ಅವ್ರ ಜೊತೆನೇ ನಾನು ಹೋಗ್ತೀನಿ ಕಣಪ್ಪ. ಯಪ್ಪ ನಿಮ್ಮಮ್ಮ ಅದು ಹೆಂಗ ನೋಡ್ಕತ್ತಲ್ ಕಣಮ್ಮಿ ನಿನ್ನ. ಅಯ್ಯೋ ತಲೆ ಪರ ಕೆಳ್ಕಬೇಕು ಅಂತ ಅನ್ನಿಸ್ತದೆ. ಅಯ್ಯೋ ನೋಡು ಕೊಯ್ತಿರು. ಇಲ್ಲ ನಿಮ್ಮ ಅಮ್ಮಂಗೆ ಹೇಳಿ 4 ಪಾರ್ಸಿಸ್ಬಿಡ್ತೀನಿ ಅಷ್ಟೇನೆ. ಮನೆಯಲ್ಲ ಹಿಡ್ಕೊಂಡು ಹೊಡೆದೈತೆ ಎಲ್ಲ ಮಾಡೈತೆ. ನಿಂಗೆ ಆದ್ರೂ ಬುದ್ಧಿ ಬರೋಕ್ಕಿಲ್ವರ ನಿಂಗೆ ಮಗಳೇ? ಯೋಸು ಅಂತ ನಿಂಗೆ ಹೊಡಿಬೇಕು ಹೇಳು. ನೋಡು ಅದೆಲ್ಲ ಬಿಟ್ಬಿಟ್ಟು ಓದ್ಕೊಳತ್ ಚಂದ್ರಲೋಕ. ನನ್ನ ಚಂದ್ರಲೋಕ ಯಾವ ಚಂದ್ರಲೋಕ ಕರ್ಕೊಂಡು ಹೋಯ್ತಾರೆ? ಮೇಲ್ಗಡೆಗೆ ಹೋಗಕ್ಕಾಯ್ತದ? ಅಲ್ಲಿ ಗಾಳಿ ಆಡಲ್ಲ, ಉಸಿರಾಡಕ್ಕಾಗಿಲ್ಲ. ಯಾರ ಸುಮ್ಮನೆ ಹೇಳೋರೆ. ನೀನು ಬಂದು ಇಲ್ಲಿ ಆಟ ಮಾಡ್ಕೊಂಡು ಕುಂತ್ಕೊಂತೀಯ. ಎಲ್ಲ ಸುಳ್ಳು ಹೇಳ್ತಾರೆ ಅಷ್ಟೇನಿಯ. ಚಂದ್ರಲೋಕನೂ ಇಲ್ಲ, ಸೂರ್ಯಲೋಕನೂ ಇಲ್ಲ. ನೀನು ಮದುವೆ ಮಾಡ್ಕ ಆಮೇಕಿಂದ ಕಳಿಸಿದ್ರೆ ಆಯ್ತು. ನೀನು ದೊಡ್ಡೋಳಾಗು, ಹೋಗಿ ಒಂದು ನಿನ್ನ ಗಂಡನ ಜೊತೆ ಚಂದ್ರಲೋಕಕ್ಕೆ. ಇವಾಗ ತಲೆ ತಿನ್ನೋದು ಬಿಟ್ಬಿಟ್ಟು ಹೋಗು, ಹೋಗಿ ಸುಮ್ಮನೆ. ಎಕ್ಸಾಮ್ ಮುಗಿದ್ರುನುವೆ ಎಲ್ಲ ಮುಗಿದ್ರುನುವೆ ಅದ್ ಯಾಕೆ ಹಂಗೆ ಕೇಳ್ತೀಯ? ಓದ್ಕ ಅಂತ. ನಾನು ಓದ್ಕೊಳಕಿಲ್ಲ. ಈಗ ಆಟ ಆಡಕ್ಕೆ ಅಂತ ಟೈಮ್ ಕೊಟ್ಟಿರೋದು. ನೀನೇನು ಕರ್ಕೊಂಡು ಹೋಗ್ಬೇಡ ಹೇಳು. ನಾನು ಹೋಗಿ ಅಮ್ಮನ ಕೇಳ್ತೀನಿ. ಏನನ್ನ ಮಾಡ್ಕೊಂಡು ಹೊಡೆಸ್ಕೊ ಹೋಗು. ನೆನ್ನೆಲ್ಲ ಹೊಡೆದವಳು ನಿಮ್ಮಮ್ಮ. ಈಗ ಇನ್ನೊಂದು ವರ್ಷ ಹೋಗ್ಬಿಟ್ಟು ಸರಿಯಾಗಿ ಒದೆ ತಿನ್ನು, ಸರಿಯಾಗಿ ರೂಪ ಕಳಿಸ್ತದೆ. ಏಣ ಬೆಳಬೆಳಿಗ್ಗೆನೆ ಪುಟ್ಟಿ ಹಿಡ್ಕೊಂಡೇನೋ ಬೈತಾ ಇದೀಯಾ? ಅಯ್ಯೋ ತಲೆನೋವು ಆಗ್ಬಿಟ್ಟವಳೆ. ಅದೇನು ಹೆಂಗುಸ್ರು ನೆನೆ ಹಿಂಗೋ ಗೊತ್ತಿಲ್ಲ. ಗಂಡು ಮಗ ಹುಟ್ಟಿದ್ರೆ ಹಿಂಗೆ ಅದೇನೋ ಕೇಳ್ತಿರ್ಲಿಲ್ಲ ಅಂತ ಅನ್ನಿಸ್ತದೆ. ಬರೀ ಹೆಣ್ಮಗ ಆಗಿರೋದಕ್ಕೆ ಬೋಲು ತಲೆ ತಿಂತಾಳೆ ನನ್ನ ಮಗಳಂತೂ. ಸಾಕು ಹೋಗ್ಬಿಟ್ಟೈತೆ ನನಗಂತೂ. ಇವಳು ತಲೆ ತಿನ್ನೋದಕ್ಕೂ ಅದಕ್ಕೂ ಯಪ್ಪ ತಲೆನೋವೇ ಬಂದ್ಬಿಟ್ಟೈತೆ ನನಗಂತೂ. ಏನು ಉತ್ತರ ಕೊಡನಿ? ಒಂದಕ್ಕಿನ್ನ ಒಂದು ಪ್ರಶ್ನೆ ಕೇಳ್ತಾನೆ ಇರ್ತಾಳೆ. ಚಂದ್ರಲೋಕಕ್ಕೆ ಹೋಗ್ಬೇಕಂತೆ ಕಣಮ್ಮ. ಅಯ್ಯೋ ರಾಮ, ನನ್ನ ಕೆಲ್ಸಕ್ಕೆ ಟೈಮ್ ಆಯ್ತು. ನಾನು ಹೋಯ್ತೀನಿ ಹೊಲ್ತಕ್ಕೆ. ಬಿಡು ಪುಟ್ಟಿ. ಹಂಗೆಲ್ಲ ಪ್ರಶ್ನೆಗಳು ದೊಡ್ಡವ್ರು ಕೇಳೋರೆಲ್ಲ ಕೇಳಕ್ಕೆ ಹೋಗ್ಬಾರ್ದು ಸರಿನಾ? ಅದಕ್ಕೆ ನೀನು ಎಲ್ಲರ ತಗೋ ಬಯಸ್ಕೊಳ್ಳೋದು ಬ್ಯಾಡ್ ಗರ್ಲ್ ಅಂತ ಹೇಳ್ಬಿಟ್ಟು ಸರಿನಾ? ಒಳ್ಳೆ ಹುಡುಗಿ ಥರ ಇರ್ಬೇಕು ನೀನು. ಒಳ್ಳೆ ಹುಡುಗಿ ಥರ ಇದ್ರೆ ಯಾರು ಕೇಳ್ತಾರೆ ಹೇಳು? ಯಾರು ಕೇಳಲ್ಲ. ನಮ್ಮ ಅಪ್ಪ ನನ್ನೇ ಬೈದೊಯ್ತದೆ. ನಾನು ದೊಡ್ಡವಳಾದ್ಮೇಲೆ ಹುಡುಗ ಆಯ್ತೀನಿ. ನಮ್ಮ ಅಪ್ಪನ ನಾನು ಕಟಿಂಗ್ ಮಾಡಿಸ್ಕೊಂಡ್ರೆ ನಾನು ಹುಡುಗ ಆಗೋಯ್ತೀನಿ. ನಾನು ಪ್ಯಾಂಟ್ ಶರ್ಟ್ ಹಾಕಂತೀನಿ, ನಾನು ಕಟಿಂಗ್ ಮಾಡಿಸ್ಕೊತೀನಿ.